ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಕಂಟೆಂಟ್ 20ರಿಂದ 40ನೇ ವಯಸ್ಸಿನಲ್ಲಿ ಆರ್ಥಿಕ ಪಯಣ. ಎಷ್ಟು ಹಣ ನೀವು ಆದಾಯನ ಗಳಿಸಬೇಕು, ಎಷ್ಟು ಹಣನ ಉಳಿತಾಯ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಕಳೆದ ವಿಡಿಯೋಗಳಲ್ಲಿ ನಾನು 20ನೇ ವಯಸ್ಸಿಂದ 30ನೇ ವಯಸ್ಸಿನವರೆಗೆ ಎಷ್ಟು ಹಣ ಹೇಗ್ ಮಾಡಬೇಕು, ಎಷ್ಟು ಹಣ ಗಳಿಸಬೇಕು, ನೀವು ಹಣನ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಹೇಳ್ತಾ ಇದ್ದೆ. ಮತ್ತೆ 30ರಿಂದ 40 ವಯಸ್ಸಿನಲ್ಲಿ ಕೂಡ ಏನ್ ಮಾಡಬೇಕು, ಅಸೆಟ್ ಹೇಗ್ ಮಾಡಬೇಕು, ಲೈಬಿಲಿಟೀಸ್ ಹೇಗೆ ರೆಡ್ಯೂಸ್ ಮಾಡಬೇಕು ಅನ್ನೋದ್ರ ಹೇಳ್ತಾ ಇದ್ದೆ. ಜೊತೆ ಅಟ್ ದ ಏಜ್ ಆಫ್ 40+ ನೀವು ಅಸೆಟ್ ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಜೊತೆಗೆ ಯಾವ್ದೆಲ್ಲ ನೀವು ಕಾರ್ಯತಂತ್ರಗಳನ್ನ ಮಾಡಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇದು ಇವತ್ತಿಂದು ಕನ್ಸಾಲಿಡೇಟೆಡ್ ಏಜ್ 20 to 40. ಏನೆಲ್ಲ ಇದೆ ವಿಚಾರಗಳು ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದು 20 ಅಟ್ ಏಜ್ ಆಫ್ 20 ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಆದ ನಂತರ ನೀವು ನಿಮ್ಮ ಲರ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ. ಲರ್ನ್ ಅಂಡ್ ಸ್ಟಾರ್ಟ್ ಯುವರ್ ಕೆರಿಯರ್. ಆ ಒಂದು ಏಜ್ ಅಲ್ಲಿ 20 to 30 ಏಜ್ ಏನಿದೆ, ಆ ಒಂದು ಏಜ್ ನಲ್ಲಿ ನೀವು ಲರ್ನ್ ಮಾಡುವಂಥದ್ದು ತುಂಬಾ ಇರುತ್ತೆ, ಮತ್ತೆ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ತುಂಬಾ ಇರುತ್ತೆ. ಹಾಗಾಗಿ ನೀವು ಆ ಒಂದು ಸ್ಟೇಜ್ ಅಲ್ಲಿ ಚಿಕ್ಕ ಸ್ಯಾಲರಿ ಸಿಕ್ಕಿದ್ರು ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ, ಜಾಸ್ತಿ ಕಲಿತಾ ಇರಿ, ಮತ್ತೆ ಏನ್ ಕಲಿತಾ ಇದೀನ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಅನುಭವ ಬರುತ್ತೆ. ಜೊತೆಗೆ ನೀವು ಕಲಿತಿರೋದನ್ನ ಅಡಾಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಜ್ಞಾಪಕ ಶಕ್ತಿಯಲ್ಲಿ ಜಾಸ್ತಿ ಇರುತ್ತೆ. ವೆನ್ ಇಟ್ ಕಮ್ಸ್ ಟು 30, ಆ ಒಂದು ಏನ್ 30 ಏಜ್ ಅಲ್ಲಿ ಬಿಲ್ಡ್ ಅಂಡ್ ಮಲ್ಟಿಪ್ಲೈ. ನೀವು ಏನೆಲ್ಲ ಆದಾಯ ಗಳಿಸ್ತಾ ಇದ್ರಿ 20 ಇಂದ 30 ತನಕ, ಮತ್ತೆ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ನಿಮ್ಮ ಒಂದು ಅಲ್ಲಿ ಲರ್ನಿಂಗ್ ಮಾಡಿರೋದು, ಮತ್ತೆ ನೀವು ಅದನ್ನ ನಿಮ್ಮ ಬಿಸ್ನೆಸ್ ಅಥವಾ ಕೆರಿಯರ್ ಸ್ಟಾರ್ಟ್ ಮಾಡಿರುವಂತದನ್ನ ನೀವು ಅಟ್ ದ ಏಜ್ ಆಫ್ 30 ಬಂದಾಗ ಆ ಒಂದು ಕಲಿಕೆಯನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಯಾಲರಿನ ಮಲ್ಟಿಪ್ಲೈ ಮಾಡುವಂಥದ್ದು ಅಥವಾ ಹಣನ ಮಲ್ಟಿಪ್ಲೈ ಮಾಡುವಂಥದ್ದು. ಈಗ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಆದಾಯ ಹೆಚ್ಚೆಚ್ಚು ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ಗೋಲ್ ಅಚೀವ್ಮೆಂಟ್ ಕೂಡ ನೀವು ಅಂದುಕೊಂಡಷ್ಟು ಬೇಗ ಫುಲ್ಫಿಲ್ ಆಗುತ್ತೆ. ಅಟ್ ದ ಏಜ್ ಆಫ್ 40, ಪ್ರೊಟೆಕ್ಟ್ ಅಂಡ್ ಸೆಕ್ಯೂರ್. ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ, ಪ್ರೊಟೆಕ್ಟ್ ಯುವರ್ ಅಸೆಟ್, and ensure to extend your life care plan. ಈ ಒಂದು ತುಂಬಾ ಅಂದ್ರೆ ಡಿಟೇಲ್ಡ್ ನಾನು ಹೇಳಿಲ್ಲ. 30 ಏಜ್ ಅಲ್ಲಿ ಏನಿರಬೇಕು, 30 ಅಂದ್ರೆ 20, 30 ಮತ್ತೆ 40 ಈ ಒಂದು ಡಿಫ್ರೆನ್ಸಿಯೇಷನ್ ಇದೆ. ಆ ಒಂದು ಏಜ್ ಅಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇರ್ತೇನೆ. ಈಗ ಈ ಒಂದು ಏಜ್ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ಡಿಟೇಲ್ಡ್ ಆಗಿ ನೋಡೋಣ. ಮೇನ್ ಫೋಕಸ್ ಆನ್ ಲರ್ನಿಂಗ್ ಅಂಡ್ ಸ್ಟಾರ್ಟಿಂಗ್ ಅಟ್ ದ ಏಜ್ ಆಫ್ 20. ಅದೇ ನೀವು 30 ಏಜ್ ಗೆ ಬಂದಾಗ ಬಿಲ್ಡಿಂಗ್ ಅಂಡ್ ಎಕ್ಸ್ಪ್ಯಾಂಡಿಂಗ್ ಯುವರ್ ನಾಲೆಡ್ಜ್ ಅಂಡ್ ಸ್ಯಾಲರಿ ಅಂಡ್ ಇನ್ಕಮ್. At the age of 40, stability, protecting and securing. ನಿಮ್ಮ ಅಸೆಟ್ ಆಗಿರ್ಬೋದು, ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಅಥವಾ ನೀವು ಗಳಿಸ್ತಕ್ಕಂಥ ಹಣ ಏನಿದೆ ಅದನ್ನ ಸ್ಟೆಬಿಲಿಟಿ ಆಗಿ ಇಟ್ಕೊಳ್ಳುವಂಥದ್ದು, ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳುವಂಥದ್ದು. ಇನ್ಕಮ್ ಯೂಸೇಜಸ್. 20 ಏಜ್ ಅಲ್ಲಿ ಸೇವ್ 10 to 20% ಆಫ್ ಯುವರ್ ಇನ್ಕಮ್. ನೆಕ್ಸ್ಟ್ ಏಜ್ ಕ್ಯಾಟಗರಿ ಬಂದಾಗ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸ್ಯಾಲರಿನೂ ಕೂಡ ಗ್ರೋತ್ ಆಗಿರ್ತಾರೆ. ಅದರ ಆಧಾರದ ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ 20 to 30% ಆಫ್ ಇನ್ವೆಸ್ಟ್ಮೆಂಟ್ಸ್. ಅದೇ ನಿಮಗೆ 40 ಬಂದಾಗ ನಿಮ್ಮ ಸೇವಿಂಗ್ಸ್ ಏನಾಗುತ್ತೆ, ಮೋರ್ ದೆನ್ 30% ಇರಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಸ್ಟೈಲ್ಸ್ ನೀವು ಹೇಗಿರಬೇಕು ಅಟ್ ದ ಏಜ್ ಆಫ್ 20 ಅಂತ ಹೇಳಿದ್ರೆ, ಹೈ ಗ್ರೋತ್ ಈಕ್ವಿಟಿ SIPs ಅಲ್ಲಿ ಹೈ ಗ್ರೋತ್ ಇರಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇರಬೇಕು. ಅದನ್ನು 30 ಏಜ್ ಬಂದಾಗ ಬ್ಯಾಲೆನ್ಸಿಂಗ್ ಈಕ್ವಿಟಿ ಪ್ಲಸ್ ಡೆಟ್, ಬ್ಯಾಲೆನ್ಸ್ಡ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು.
ಕನ್ವರ್ಸಿಟಿವ್ ಅಂಡ್ ಬ್ಯಾಲೆನ್ಸ್. ಸೊ ಅಟ್ ದ ಏಜ್ ಆಫ್ 40 ಬಂದಾಗ ನೀವು ಡೈವರ್ಸಿಫಿಕೇಶನ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಹಣನ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗುವಂಥದ್ದಾಗಿರುತ್ತೆ. ರಿಸ್ಕ್ ಲೆವೆಲ್ ನೋಡಿದ್ರೆ ಅಟ್ ದ ಏಜ್ ಆಫ್ 20 ಇನಿಷಿಯಲ್ ಸ್ಟೇಜ್ ಅಲ್ಲಿ ರಿಸ್ಕ್ ನ ಜಾಸ್ತಿ ತಗೊಳ್ಳಿ. ಅಟ್ ದ ಏಜ್ ಆಫ್ 30 ಮಾಡರೇಟ್ ರಿಸ್ಕ್, ಮೀಡಿಯಂ. 40 ಬಂದಾಗ ಲೋ ರಿಸ್ಕ್. ಇಲ್ಲಿ ನೀವು 40 ಏಜ್ ಅಲ್ಲಿ ಯಾವುದೇ ರೀತಿ ಹೈ ರಿಸ್ಕ್ ಇರುವಂತದ್ದು ಯಾವ್ದು ನೀವು ತಗೊಳಕ್ ಹೋಗ್ಬಾರ್ದು. ಸೊ ಎಮರ್ಜೆನ್ಸಿ ಫಂಡ್ ಅಂತ ನೋಡೋದಾದ್ರೆ ಫಸ್ಟ್ 20 ಏಜ್ ಅಲ್ಲಿ ಹ್ಯಾವ್ ಟು ಇನ್ವೆಸ್ಟ್ 3 months ಆಫ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ 30 ಏಜ್ ಬಂದಾಗ 6 months ಆಫ್ ಎಕ್ಸ್ಪೆಂಡಿಚರ್. ಅಟ್ ದ ಏಜ್ ಆಫ್ 40 ಬಂದಾಗ 6 to 12 months ಆಫ್ ಎಕ್ಸ್ಪೆಂಡಿಚರ್. ಸೊ ಲೋನ್ಸ್ ಅವಾಯ್ಡ್ unnecessary loans. Avoid unnecessary loans. Next, at the age of 30, home loan, manage home loan carefully. At the age of 40, close majority of the loans. High rate of interest ಆಗಿರ್ಬೋದು ಅಥವಾ ಹೈ ರಿಸ್ಕ್ ಇರುವಂತದ್ದಾಗಿರ್ಬೋದು, ಅದನ್ನು ಕ್ಲೋಸ್ ಮಾಡಕ್ಕೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ಮೇಜರ್ ಗೋಲ್ಸ್, ಸ್ಕಿಲ್ಸ್ ಬಿಲ್ಡಿಂಗ್ ಅಟ್ ದ ಏಜ್ ಆಫ್ 20. ಹೌಸ್ ಚಿಲ್ಡ್ರನ್ ಎಜುಕೇಶನ್ ಅಟ್ ದ ಏಜ್ ಆಫ್ 30. ಎಜುಕೇಶನ್ ಲೋನ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ಎಜುಕೇಶನ್ಗೆ, ಅರ್ಲಿ ಎಜುಕೇಶನ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸೊ ಈ ಥರದ್ದೆಲ್ಲ ನೀವು 30th ಏಜ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ತೀರಾ. ಅಟ್ ದ ಏಜ್ ಆಫ್ 40 ಬಂದಾಗ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ನ ನೀವು ಜಾಸ್ತಿ ಇನ್ವೆಸ್ಟ್ ಮಾಡುವಂಥದ್ದು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ನನ್ನ 30 ಮತ್ತು 40 ಮತ್ತು 20 ಏಜ್ ಅಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ಕಂಟೆಂಟ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.